ಪ್ರೊಫೆಸರ್ ಹುಚ್ಚುರಾಯ ಫಿಲ್ಮ್ ಬಗ್ಗೆ ಮಾತಾಡಲೇಬೇಕು. ಒಂದು ಹೀರೋಯಿನ್ ಅಂತಿಲ್ಲ, ಆಮೇಲೆ ಅವ್ರು ತಗೊಂಡಿದ್ದ ಕಥೆನೂ ಬಹಳ ಡಿಫ್ರೆಂಟ್ ಆಗಿತ್ತು. ಸಮಾಜದ ಕಳಕಳಿ ನೋಡಿದಾಗ ಥ್ರಿಲ್ಲಿಂಗ್. ಹಿಸ್ ಥಾಟ್ ಪ್ರೊಸೆಸ್ ವಾಸ್ ಮಚ್ ಅಹೆಡ್ ದೆನ್ ವಾಟ್ ಹಿ ವಾಸ್. ಇವತ್ತು ನಾವು ಆ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ದೀವಿ. ಒಬ್ಬ ಕಳ್ಳನ್ನ ಮೇನ್ ಸ್ಟ್ರೀಮ್ ತರೋದಕ್ಕೆ ಅವಕಾಶ ಮಾಡಿಕೊಡೋದು, ಯಾರೂ ನಂಬದೇ ಇದ್ದಂಥ ಕಾಲದಲ್ಲಿ ಆತ ನಂಬಿ ಇವನನ್ನ ನಾನು ಸರಿದಾರಿ ತರ್ತೀನಿ. ತುಂಬಾ ವಿಷಯಗಳನ್ನ ಒಂದು ಸಿನಿಮಾದಲ್ಲಿ ಅವರು, ಇಟ್ ವಾಸ್ ಎ ಗುಡ್ ಸ್ಟಾರ್ಟ್ ಆಕ್ಚುಲಿ. ಒಂದು ಇವತ್ತಿಗೂ ಅಷ್ಟು ನೋಡಿದ್ರೆ ಆ 70s ಬೇರೆ ಚಿತ್ರಗಳಿಗೆ ಹೋಲಿಸಿದ್ರೆ ಬಹಳ ಒಂದು ರೀತಿಯಲ್ಲಿ ಆಫ್ ಬೀಟ್ ಸಿನಿಮಾನೇ ಪ್ರೊಫೆಸರ್ ಹುಚ್ಚುರಾಯ. ಎಷ್ಟು ಥೀಮ್ಗಳು, ಎಷ್ಟು ಮೆಸೇಜು, ಅದನ್ನ ಎಷ್ಟು ಸಟಲ್ ಆಗಿ, ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ. ಅಫ್ಕೋರ್ಸ್ ನರಸಿಂಹರಾಜ್ ಅವರೇ ಅದನ್ನ ಪ್ರೊಡ್ಯೂಸ್ ಮಾಡಿದ್ದು. ನಿಮಗೆ ಅದ್ರದ್ದು ಶೂಟಿಂಗ್ ಅಟೆಂಡ್ ಮಾಡಿದ್ದು, ಈಗ ಅದನ್ನ ನೋಡಿದಾಗ ನಿಮ್ಮ ಅದ್ರ ಬಗ್ಗೆ ಅಭಿಪ್ರಾಯಗಳು ಇದೆಲ್ಲ ಏನು ಸುಧಾರೆ? ಒಂದು ಆನ್ ದ ಲೈಟರ್ ನೋಟ್, ಹಿರಿಯ ನಟಿಯಿಂದ ಹಿರಿಯ ನಟಿಯವರು ಈಗ ಅದು ಆನ್ ಎ ಲೈಟರ್ ನೋಟ್ ಅನ್ನಲ್ಲ, ಇಟ್ ವಾಸ್ ಎ ಫ್ಯಾಮಿಲಿ ಸಿನಿಮಾ. ನಮ್ಮ ರಿಲೇಟಿವ್ಸು, ಫ್ರೆಂಡ್ಸು ಎಲ್ಲರೂ ಆಕ್ಟ್ ಮಾಡ್ಬಿಟ್ಟಿದ್ದಾರೆ. ಏನ್ ಮಿಸ್ ಮಾಡ್ಕೊಂಡೆ. ಓಕೆ, ವಿಲ್ ಮೇಕ್ ಅನದರ್ ಒನ್ ಸೂನ್ ಪ್ಲೀಸ್. ಅದರಲ್ಲಿ ಒಂಥರ ನಮ್ಮ ತಂದೆ ಒಂಥರ ಅವ್ರಿಗೆ ತುಂಬ ಬೇಕಾದವ್ರನ್ನೆಲ್ಲ ತುಂಬ ಖುಷಿಯಾಗಿ ಆ್ಯಕ್ಟ್ ಮಾಡಬೇಕು ಅಂದವ್ರನ್ನೆಲ್ಲ ಎಲ್ಲೆಲ್ಲೆಲ್ಲೋ ಒಂದು ಸಣ್ಣ ಪಾತ್ರದಲ್ಲಿ ತುರ್ಕಿದ್ದಾರೆ. ಬಟ್ ಎಲ್ಲೂ ಅದು ತುರ್ಕಿದ್ದಾರೆ ಅಂತ ನಿಮ್ಗೆ ಅನ್ಸೋದಿಲ್ಲ. ಅದು ಒಂಥರ ಬ್ಲೆಂಡ್ ಆಗಿಬಿಡಿದೆ ಸಿನಿಮಾದಲ್ಲಿ. ದಿಸ್ ಇಸ್ ಒನ್ ಥಿಂಗ್. ಆ ಸಿನಿಮಾ ಏನಾಯಿತು ಗೊತ್ತಾ ನಮಗೆ, ನಾನು ಅಫ್ಕೋರ್ಸ್ ಸ್ಕೂಲಿಂದ ನಮ್ಮದು 3:30 ಶಾಲೆ ಬಂದ್, ಬೆಳಗ್ಗೆ ತಿಂಡಿ ಸೆಟ್ಟಲ್ಲಿ, ಆಮೇಲೆ ಸ್ಕೂಲ್ಗೆ ಹೋಗೋದು. ಸರಿ. ಆಮೇಲೆ ಮಧ್ಯಾಹ್ನ ಲಂಚ್ ಬ್ರೇಕು ನಮ್ಮ ಏರಿಯಾದಲ್ಲೇ ಶೂಟಿಂಗ್ ಇದ್ರೆ ಜಯಮಾಲ್ನಲ್ಲಿ, ಅವಾಗ ಲಂಚು ಅಲ್ಲೇನೆ ಶೂಟಿಂಗ್ಗೆ ಬಂದ್ಬಿಡ್ತಿದ್ರೆ. ಆ್ಯಂಡ್ ದೆನ್ 3:30 ಮುಗಿದ ತಕ್ಷಣ ಚಾಮುಂಡೇಶ್ವರಿನಲ್ಲಿ ಪರ್ಮನೆಂಟ್ ಅದು ಸೆಟ್ ಹಾಕಿದ್ರು ಮನೆಯದು. ಸೊ ಅಲ್ಲಿ ಶೂಟಿಂಗ್ ನಡೀತಿತ್ತು. ಎಷ್ಟೋ ಸಲ ಯೂನಿಫಾರ್ಮ್ ಹಂಗೆ ಹೋಗಿದ್ದು ಉಂಟು. ಸಿನಿಮಾ ಅಂದ್ರೆ ಏನು ಅನ್ನೋದನ್ನ ಈ ಸ್ಕ್ರಾಚ್ ಇಂದ ನೋಡೋದು ಅಂತಾರೆ ಗೊತ್ತಾ, ಮೊದಲನೇ ಎಳೆಯಿಂದ. ಅದನ್ನ ನೋಡಿದ ಅನುಭವ ನಮ್ಮ ಸಿನಿಮಾದಲ್ಲಿ. ನಾನು ಆಮೇಲೆ ನಟಿ ಆದಾಗ ನೋಡಿದ್ದು ಬೇರೆ. ಇದು ಈ ಸೆಟ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಇವತ್ತು ಬಹಳ ಕಡಿಮೆ ಆಗಿದೆ. ಈಗ ರೆಡಿ ಹೌಸಸ್ಸು ಎಲ್ಲ ರೆಡಿಮೇಡ್ ಒಂಥರ. ಆ ಸೆಟ್ಟನ್ನು ಕಟ್ಟೋದಿದೆಯಲ್ಲ, ಈ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನಿಮ್ಗೆ ಯಾವ ಬಣ್ಣ ಅಂತ ಗೊತ್ತಾಗಲ್ಲ, ಆದರೂ ಕೂಡ ಅದರದ್ದು ಒಂದು ವ್ಯತ್ಯಾಸ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಬಣ್ಣಗಳನ್ನು ಬಳಸ್ತಿದ್ರು. ಸರಿ. ಸೊ ಅದೊಂದು. ಆಮೇಲೆ ಅದನ್ನು ಈ ಕೃತಕ, ನೀವು ತುಂಬ ವೈಭವವಾಗಿ ಒಂದು ಬಾಗಿಲಿಟ್ಟಿರ್ತಾರೆ, ಒಳಗಡೆ ಹೋದರೆ ಕಾಲು ಏನೂ ಇರಲ್ಲ. ಅಲ್ಲಿ ಬೆಡ್ರೂಮ್ ಅಂತ ಎಂಟರ್ ಆಗೋದಷ್ಟೇ ತೋರಿಸಿರ್ತಾರೆ, ಬೆಡ್ರೂಮ್ ಇರಲ್ಲ. ಅದನ್ನೆಲ್ಲ ನೋಡಿದಾಗ ಅಯ್ಯೋ ಸಿನಿಮಾ ಅಂದರೆ ಇದೇನಾ ಅನ್ನೋದೊಂದು. ಅಂದರೆ ಆ ಕೃತಕದಿಂದ ಆ ನೈಜವನ್ನು ಹೇಗೆ ತೋರಿಸ್ತಿದ್ರು, ಅದು ನಿಜ ಅನ್ನೋಷ್ಟು ರೀತಿಯಲ್ಲಿ ಸಿನಿಮಾಗಳಲ್ಲಿ ಹೆಂಗೆ ಅದನ್ನು ರೂಪಿಸ್ತಿದ್ರು ಅನ್ನೋದು ಒಂದು ಇಂಟ್ರೊಡಕ್ಷನ್ ನಮಗೆ. ಮೇಕಪ್, ಹೇರ್ ಸ್ಟೈಲ್, ಇದೆಲ್ಲ ಇಷ್ಟೊಂದು ಟೈಮ್ ಬೇಕಾ ಮಾಡ್ಕೊಳ್ಳೋಕ್ಕೆ? ನಮ್ಗಳಿಗೆಲ್ಲ ಒಂದು ಲಿಪ್ಸ್ಟಿಕ್ಕೇ ಹಾಕ್ತಿರ್ಲಿಲ್ಲ ನಮ್ಮಮ್ಮ, ಇವರೆಲ್ಲ ಇಷ್ಟೊಂದು ಹಾಕ್ಕೋತಾರೆ. ಆಮೇಲೆ ನಮಗೆ ಏನು ಅಂದರೆ, ಅಲ್ಲಿ ಕಲಾವಿದರು ಬಂದಾಗ ನಮ್ಗೆ ಅವ್ರು ಫೇಮಸ್ಸು ಅದೆಲ್ಲ ನಮಗೆ ಅದು ಗೊತ್ತಿಲ್ಲ. ನಮ್ಗೆ ಆಟ ಆಡೋಕೆ ಒಂದು ಜಾಗ ಬೇಕಲ್ಲ, ಮರಣ ರಾಶಿ ಇತ್ತು. ಆಮೇಲೆ ನಮ್ಮನ್ನೆಲ್ಲ ಆ್ಯಕ್ಟ್ ಮಾಡಿಸ್ತೀವಿ ಅಂತ ಒಂದಿನ ಬಣ್ಣ ಹಚ್ಚಿದ್ರು. ನಾನು ಒಂದಿನ ಹೋಗಿ ಕೋಪದಲ್ಲಿ ಬಣ್ಣ ತೆಗೆದುಬಿಟ್ಟಿದ್ದೆ, ನಂದು ಸೀನ್ ಬಂದಿರಲಿಲ್ಲ ಅಂತ. ಎಲ್ಲಿದ್ದಾಳೆ ಮೇಜರ್ ರೋಡ್ ನಂದು, ಅದೇನು ಹುಚ್ಚ ಅಂತ ಕರಿಬೇಕಾಗಿತ್ತು ಅಷ್ಟೇ. ಆಮೇಲೆ ಮಾರನೇ ದಿನ ಅದನ್ನು ತಿರ್ಗಾ ಮಾಡಿದ್ರು. ಎಲ್ಲದಕ್ಕಿಂತ ಖುಷಿ ಏನು ಅಂದರೆ, ನಾವೊಂದಷ್ಟು ಜನ ಫ್ರೆಂಡ್ಸ್ ಆ ಸಿನಿಮಾಯಿಂದ ಫ್ರೆಂಡ್ಸ್ ಆದ್ವಿ. ಯಾರು ಅಂತ ಕೇಳಿ, ಯಾರ್ಯಾರು? ವಿನೋದ್ ರಾಜು, ಆಮೇಲೆ ಮಂಜುಳಾ ಅವ್ರ ತಂಗಿ ಮಮತಾ ಅಂತ, ನಾನು, ಆಮೇಲೆ ಇನ್ನೊಂದಿಬ್ರು ಯಾರು ಮಕ್ಕಳು, ಎಲ್ಲರಿಗೂ ಅದೇ ಆಲ್ಮೋಸ್ಟ್. ಸೊ ಇದು ಹೆಂಗೆ ಒಂದು ಸಿನಿಮಾ ನೆಲಸಮದಿಂದ ಶುರುವಾಗಿ ಬೆಳ್ಳಿ ಪರದೆ ಮೇಲೆ ಅದು ಹೆಂಗೆ ಮೂಡಿ ಬರುತ್ತೆ ಅನ್ನೋದನ್ನ ನೋಡಿರೋ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ನಿಮಗೆ ಅಲ್ವಾ? ಈಗ ಅನ್ಸುತ್ತೆ ಓ ಲೈಫ್ ಅಷ್ಟೇನೆ, ಇಟ್ ಲುಕ್ ಸೋ ಬ್ಯೂಟಿಫುಲ್, ಬಟ್ ವೆನ್ ಆಕ್ಚುಲಿ ವೆನ್ ಯು ಗೋ ಅಂಡ್ ಡಿಗ್ ಇಟ್, ಏನು ಇಲ್ಲ, ಇಟ್ ಇಸ್ ಹಾಲೋ. ಅದು ಸಿನಿಮಾ ಇಸ್ ನಥಿಂಗ್ ಬಟ್ ಲೈಕ್ ದಟ್, ಎಂಜಾಯ್ ಇಟ್. ಅಷ್ಟೇ, ಸಿನಿಮಾ ಅಂದರೆ ಎಂಜಾಯ್ ಮಾಡಬೇಕು. ಪ್ರಸನ್ನ ಅವ್ರು ಹೇಳ್ತಾರಲ್ಲ ನಟನೆ ಪಾಠಗಳು ಬುಕ್ಕಲ್ಲಿ, ಸಿನಿಮಾ ನಾಟಕ ಎಲ್ಲ ಸುಳ್ಳು ಎಷ್ಟು ಚೆನ್ನಾಗಿ ನಂಬಿಸ್ತಿರೋ ಅಷ್ಟು ಚೆನ್ನಾಗಿ. ಅಷ್ಟೇ. ನನಗೆ ಹುಚ್ಚುರಾಯದ ಏನು ಕನೆಕ್ಷನ್ ಅಂದರೆ, ಅಫ್ಕೋರ್ಸ್ ನನಗೆ ಸಿನಿಮಾ ಇಂಟ್ರೆಸ್ಟ್ ಆದ್ರಿಂದ
ನನ್ನ ಸಿನಿಮಾ ಫಸ್ಟ್ ಸರ್ಟಿಫಿಕೇಟ್ ನೋಡಬೇಕು. ಒಂದು ಸರ್ಟಿಫಿಕೇಟ್ ನೋಡಿ ಮಿಸ್ ಆಯ್ತು ಅಂದ್ರೆ ನಾನು ನೋಡೋದಿಲ್ಲ ಸಿನಿಮಾ. ನನಗೆ ಸ್ವಲ್ಪ ಅದೇ ತರ ಆ ಥರ ನೋಡೋದ್ರಲ್ಲಿ ಅಫ್ಕೋರ್ಸ್ ಹಾಸ್ಯ ಚಕ್ರವರ್ತಿ ಪ್ರೋಗ್ರಾಮ್ ಮಾಡಬೇಕಾದ್ರೆ ಪ್ರೊಫೆಸರ್ ಹುಚ್ಚುರಾಯ ಯಾವಾಗ ಲೈಕ್ ಆಲ್ಮೋಸ್ಟ್ 25 ಅನ್ಸುತ್ತೆ. ಸೊ ಅವಾಗ ನೋಡ್ಬೇಕಾದ್ರೆ 98 ಸರಿ. ಸೊ ಪ್ರೊಡಕ್ಷನ್ ಮ್ಯಾನೇಜರ್ SM ದಿವಾಕರ್ ಅಂತ ತಂದೆ ಹೆಸರು. ಸೊ ಅವ್ರು ಹೇಳಿದ್ರು ನಾನು ಅದಕ್ಕೆ ಪ್ರೊಡಕ್ಷನ್ ಮ್ಯಾನೇಜರ್ ಅಂತ, ಬಟ್ ಐ ನೆವರ್ ಸೀನ್ ದಟ್. ಸೊ ಅದು ನೋಡಿದಾಗ ಥ್ರಿಲ್ಲಿಂಗ್, ಜಿಮ್ ಅನ್ಸ್ತಾ ಅಂತಂದ್ರೆ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದಾರೆ ಅಂತ. ಸೊ ದಟ್ ಈಸ್ ದ ಕನೆಕ್ಷನ್ ಫಾರ್ ಮಿ ಹುಚ್ಚುರಾಯದು. ಅಫ್ಕೋರ್ಸ್ ದ ರಾಜ ಕನೆಕ್ಷನ್ ಇಸ್ ದಿಸ್, ಬಟ್ ಪರ್ಸನಲಿ ಇಟ್ ವಾಸ್ ಮೈ ಫಾದರ್ಸ್ ನೇಮ್ ದೇರ್. ಬಟ್ ಐ ಥಿಂಕ್ ಥೆಮ್ಯಾಟಿಕ್ಲಿ ಆಲ್ಸೋ ತುಂಬಾ ಆಗ ಬರ್ತಾ ಇದ್ದಿದ್ದ ಫಿಲ್ಮ್ಗಳಿಗೆ ಹೋಲಿಸಿದ್ರೆ ಸೊ ಡಿಫ್ರೆಂಟ್ ಸಾರ್ಟ್ ಆಫ್ ಅ ಫಿಲ್ಮ್ ಅಲ್ವಾ. ಒಂದು ಹೀರೋಯಿನ್ ಅಂತಿಲ್ಲ, ಆಮೇಲೆ ಅವ್ರು ತಗೊಂಡಿದ್ದ ಕಥೆನೂ ಬಹಳ ಡಿಫ್ರೆಂಟ್ ಆಗಿತ್ತು, ಸಮಾಜದ ಕಳಕಳಿ. ಆಗ್ಲೇನೆ ಈ ನಿಧಾನವಾಗಿ ಮದುವೆ ಆಗುವಂಥದ್ದು, ಲೇಟ್ ಮ್ಯಾರೇಜ್ ಆ ಕಾನ್ಸೆಪ್ಟ್, ಅದು ತಪ್ಪಲ್ಲ ಅನ್ನೋದನ್ನ ಅವ್ರವ್ರ ಇಷ್ಟ, ಅದು ವೈಯಕ್ತಿಕ ವಿಷಯ ಅನ್ನೋದು. ಆ್ಯಂಡ್ ಇದು ಅಕ್ಕಪಕ್ಕದವರು ಒಬ್ಬರ ಮನೇಲಿ ಏನೋ ನಡೀತಾ ಇದ್ರೆ ಆಡ್ಕೊಂಡು ನಗೋದು, ಅದನ್ನ ಖಂಡಿಸೋಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ತಪ್ಪದು. ನಿಮ್ಮ ಮನೆಯಲ್ಲೇ ಒಂದು ಹೆಗಣ ಸತ್ವಿದ್ದಿರುತ್ತೆ, ಬೇರೆಯವ್ರ ಮನೆ ಇಣಕ್ಕೆ ನೋಡ್ತೀರಾ, ಆ ಥರದ್ದು ಮಾತುಕತೆ. ಆ್ಯಂಡ್ ಲವ್ ಮ್ಯಾರೇಜಸ್ ನಾವೆಲ್ಲೂ ಇಂಟರ್ಕ್ಯಾಸ್ಟ್ ಅಂತ ತೋರಿಸಲ್ಲ. ಲವ್ ಮ್ಯಾರೇಜಸ್ ಕಾನ್ಸೆಪ್ಟು, ಇಷ್ಟಪಟ್ಟರೆ ಜೀವನ ಪರ್ಯಂತ ಅವ್ರು ಸುಖವಾಗಿರ್ತಾರೆ, ಅವ್ರನ್ನ ಮದುವೆ ಆಗೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಆ್ಯಂಡ್ ಇನ್ನೊಂದು ಪ್ರಾಣಿ ಹಿಂಸೆ ಮಹಾಪಾಪ ಅನ್ನೋದು. ಆಮೇಲೆ ರಿಹ್ಯಾಬ್ ಕಲ್ಚರ್, ಅಂದರೆ ಒಬ್ಬ ಕಳ್ಳನ್ನ ಮೇನ್ ಸ್ಟ್ರೀಮಿಗೆ ತರೋದಕ್ಕೆ ಅವಕಾಶ ಮಾಡಿಕೊಡೋದು. ಯಾರೂ ನಂಬದೇ ಇದ್ದಂಥ ಕಾಲದಲ್ಲಿ ಆತ ನಂಬಿ ಇವನನ್ನು ನಾನು ಸರಿದಾರಿಗೆ ತರ್ತೀನಿ ಅನ್ನೋದೆಲ್ಲ ಇದೆಯಲ್ಲ, ತುಂಬ ವಿಷಯಗಳನ್ನು ಒಂದು ಸಿನಿಮಾದಲ್ಲಿ ಅವರು ಇಟ್ ವಾಸ್ ಎ ಗುಡ್ ಸ್ಟಾರ್ಟ್ ಆ್ಯಕ್ಚುಲಿ. ಅದು ಆ ಪ್ರಯತ್ನ ಇತ್ತಲ್ಲ, ತುಂಬ ಒಳ್ಳೆಯ ಪ್ರಯತ್ನ. ಅಫ್ಕೋರ್ಸ್ ಅವ್ರು ಅದಾದ್ಮೇಲೆ ಬ್ರಾಂಚ್ ಔಟ್ ಮಾಡಬೇಕು ಅಂತ, ತುಂಬ ಡೈವರ್ಸಿಫೈ ಆಗಬೇಕು ಅಂತ ಯೋಚನೆ ಮಾಡಿದರು. ಯಾಕಂದರೆ ಅವರ ಸಿನಿಮಾ ಅಭಿನಯದ ಅನುಭವಗಳೇನಿತ್ತು ತುಂಬ ಕಲ್ತಿದ್ರು, ತುಂಬ ಜನಗಳನ್ನು ನೋಡಿದ್ರು, ಅತ್ಯಂತ ಪ್ರಭಾವಿ ನಿರ್ದೇಶಕರು, ಅತ್ಯಂತ ಹೆಸರುವಾಸಿ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದಂಥ ಅನುಭವವನ್ನು ಎಲ್ಲ ಒಟ್ಟುಗೂಡಿ ತಾವು ನಿರ್ದೇಶಕರಾಗಬೇಕು ಅನ್ನೋ ಒಂದು ಆಸೆ. ಅದಕ್ಕೆಲ್ಲ ಕಂಪ್ಲೀಟ್ ಪ್ಲಾನಿಂಗ್ ಆಗಿತ್ತು. ಸಿನಿಮಾನೂ ಮಾಡಬೇಕು ಅಂತ ಡಿಸೈಡ್ ಮಾಡಿದರು. ದುರ್ದೈವಶಾತ್ ಅದಾಗಲಿಲ್ಲ. ಆದರೆ VC ಅರವಿಂದ್ ಇನ್ ದಟ್, ಅವನು ಅದನ್ನು ನಮ್ಮ ಫ್ಯಾಮ್ಲಿನಲ್ಲಿ, ನಮ್ಮ ಕುಟುಂಬದಲ್ಲಿ ಒಬ್ಬ ನಿರ್ದೇಶಕನಾಗಿ ಅವನು ನಿಂತಿದ್ದಾನೆ. ಬಹುಶಃ ನಮ್ಮ ತಂದೆನೇ ಅವರಿಗೆ ಸ್ಫೂರ್ತಿ. ನಂಗೆ ಅನಿಸುತ್ತೆ ಅವರು ಈಗ ತನ್ನ ಫ್ಯಾಮಿಲಿಯವ್ರ ಈ ಥರ ನೀವು ನಟನೆಗೆ ಬಂದ್ರಿ, ಮೊಮ್ಮಕ್ಕಳು ಇದೇ ಫೀಲ್ಡಿಗೆ ಬಂದರು, ನೀವು ನಿರ್ದೇಶಕ, ಅವ್ರಿಗೆ ಏನು ಅವ್ರು ನೋಡಿ ಅವ್ರ ಮನಸ್ಸಲ್ಲಿ ಏನು ಅನಿಸ್ತಿದ್ದಿರಬಹುದು? ಈ ಥರ ಒಂದು ಇಮೇಲ್ ಕಳಿಸ್ಬೇಕು. ವಿ ಬಿಲೀವ್ ಇನ್ ದ ಅದರ್ ವರ್ಲ್ಡ್, ದೇ ಆರ್ ಹ್ಯಾಪಿ. ವಿ ಆಲ್ ಬಿಲೀವ್. ಇವಾಗ ಯಾರೇ ತೀರ್ ಹೋದಾಗ ಯುವರ್ ಜರ್ನಿ ಶುಡ್ ಬಿ ಸೇಫ್ ಅಂತೀವಿ. ಹೋಪ್ ದ ಅದರ್ ವರ್ಲ್ಡ್ ಗಿವ್ಸ್ ಯು ಲಾಟ್ ಆಫ್ ಹ್ಯಾಪಿನೆಸ್ ಅಂತಾನೆ ನಾವು ನಂಬ್ಕೊಂಡಿರೋದು. ಆ ನಂಬಿಕೆ ಹಾಗೇ ಇರಲಿ. ಸೊ ಬಹುಶಃ ಅಲ್ಲಿಂದ ಅವರು ಹಿ ಮಸ್ಟ್ ಬಿ ಎಂಜಾಯ್ನಿಂಗ್ ಅವರ್ ಪ್ರೊಫೆಷನ್. ನಾನು ಒಂದು ಡಿಸ್ಕಷನ್ ಐ ರಿಮೆಂಬರ್ ವಿತ್ ಮೈ ಡ್ಯಾಡ್ ಅಪ್ಪನ ಜೊತೆ. ಅಂದರೆ ಪ್ರೊಫೆಸರ್ ಹುಚ್ಚುರಾಯ ಫಸ್ಟ್ ನೋಡಿದಾಗ ಏನಂತ ವಾವ್ ಫಿಲ್ಮ್ ಅಲ್ವಲ್ಲ ಇದು ಅಂತ ನಮ್ಮ ಏಜ್ಗೆ ಅವಾಗ. ಸೊ ಯಾಕೆ ಈ ಥರ ಅಂತ ಕೇಳಿದಾಗ ಒಂದು ಅಪ್ಪ ಹೇಳಿದ ನೆನಪಿ, ನರೇಂದ್ರ ಬಾಬು ಅವರಲ್ವ ಅದಕ್ಕೆ ರೈಟರ್. ಅದೇ ಹಿ ವಾಸ್ ವೆರಿ ಚೂಸಿ. ಅಂದರೆ ಅವ್ರು ಸಿನಿಮಾ ಪ್ರೊಡಕ್ಷನ್ ಮಾಡಬೇಕಾದ್ರೆ ಎಲ್ಲ ಆಸ್ಪೆಕ್ಟ್ಸ್ ಇರಬೇಕು. ಅದರಲ್ಲಿ ಹಿಂದೆ ಮಾಡಿದ ಸಿನಿಮಾಗಿಂತ ನಮ್ಮ ಸಿನಿಮಾ ಹೆಂಗೆ ಡಿಫ್ರೆಂಟ್ ಆಗಿರಬೇಕು. ಬೆಂಗಳೂರು ತೋರಿಸ್ತಾ ಇದೀವಿ, ಅಲ್ಲೊಂದು ಹಿಪ್ಪಿ ಕಲ್ಚರ್ ತೋರಿಸ್ತಾ ಇದೀವಿ, ಹರೇ ರಾಮ ಹರೇ ಕೃಷ್ಣದ ಕಲ್ಚರ್ ಅವಾಗಿತ್ತದು. ಅಂಡ್ ಹೌ an old man professor can be the lead yet with a young actor. ವಿಷ್ಣುವರ್ಧನ್ ಅವರು, ಮಂಜುಳಾ ಅವ್ರದ್ದು ಒಂದು ಜೋಡಿನೂ ಇದೆ, ಎವ್ರಿಥಿಂಗ್ ಇಸ್ ದೇರ್. ಮತ್ತೆ ಈ ತರದೆಲ್ಲ ಇಟ್ಕೊಂಡು ಮಾಡಬೇಕು, ವೆರಿ ಚೂಸಿ ವಾಸ್ ಅಂತ. His thought process was much ahead than what he was actually. See, ಅವ್ರ ಯೋಚನಾ ಶಕ್ತಿ ಏನಾಗಿತ್ತು, ತುಂಬ ಅಹೆಡಾಗಿ ಯೋಚನೆ ಮಾಡಿದ್ರು ಅವರು. ಇವತ್ತು ನಾವು ಆ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ. ಆಗಲೇ ಅವರು ಅದನ್ನು ಹೆಂಗೆ ಅದನ್ನು ಅದೊಂದು ಟ್ರಯಾಂಗಲ್ ರಿಲೇಷನ್ಶಿಪ್. MR ವಿಠಲ್ ಅವರು, ನರೇಂದ್ರ ಬಾಬು ಅವರು, ನಮ್ಮ ತಂದೆ. ಬಹುಶಃ ಅವ್ರು 3 ಜನ ಕೂತು ಚರ್ಚೆ ಮಾಡಿದಂಥ ವಿಷಯ ಆಗಿರ್ಬೋದು, ಅದಕ್ಕೆ ಫ್ರೆಂಡ್ಸ್ ಇರ್ಬೋದು, ಅನುಭವಗಳಿರ್ಬೋದು, ಎಲ್ಲವೂ ಸೇರಿರ್ಬೋದು. ಆದರೆ ನನಗಿವತ್ತಿಗೂ ನಮಗೆ ಎಲ್ಲೋ ಒಂದು ಕಡೆ ಕಮರ್ಷಿಯಲ್ ಆಸ್ಪೆಕ್ಟ್ ಇದ್ದರೂ ಕೂಡ ಯು ಫೀಲ್ ಸಮ್ವೇರ್ ಇಟ್ ಮೇ ನಾಟ್ ಬಿ ಅ ಬಿಗ್ ಸಿನಿಮಾ ಅಂತ ನಿಮ್ಗೆ ಅನ್ನಿಸ್ಬೋದು. ಈಗ ನೀವು ಕೂತು ನೋಡಿದಾಗ
ಎಷ್ಟಿದೆ ವಿಷಯ ಇದ್ರಲ್ಲಿ ತಿಳ್ಕೊಳ್ಳೋದು. ವೆರಿ ಸೆನ್ಸಿಬಲ್ ಫಿಲ್ಮ್ ಅಂತ ಅನ್ಸುತ್ತೆ ತುಂಬಾ. ಅದಕ್ಕೆ ಒತ್ತಿ ಹೇಳೋದು ಒಳ್ಳೆ ಹಾಡುಗಳು. ಹೌದು. ಆಮೇಲೆ ಮಲ್ಟಿ ಸ್ಟಾರರ್ ಸಿನಿಮಾ. ಒಬ್ರಿಗಿಂತ ಒಬ್ರು ಅದ್ರಲ್ಲಿ ದ್ವಾರಕೀಶ್ ಇದ್ದಾರೆ, ವೈಶಾಲಿ ಇದ್ದಾರೆ, ಲೋಕನಾಥ್ ಇದ್ದಾರೆ, ಆಮೇಲೆ ಹೀರೋಯಿನ್ ನಾಗೇಂದ್ರ ರಾಯ್ ಇದ್ದಾರೆ, ಆಮೇಲೆ ದ್ವಾರಕೀಶ್ ಅವರು ಇದ್ದಾರೆ, ವೈಶಾಲಿ ಅಮ್ಮ ಇದ್ದಾರೆ, ಎಲ್ಲರೂ ಇದ್ದಾರೆ. ಎಂತ ಜೋಕರ್ ಶ್ಯಾಮ್, ಆಮೇಲೆ ಇವರು ಕಮಿಡಿಯನ್ ಗುಗ್ಗು ಅವರು, ಧೀರೇಂದ್ರ ಗೋಪಾಲ್ ಅವರು, ಇಲ್ಲ ಹಲಂ ಅಲ್ಲ ಅವ್ರ ಜಯಕುಮಾರಿ, ಹಲೋ ಮೈ ಬಾಯ್ ಹಾಯ್ ಅವ್ರ ಜಯಕುಮಾರಿ. ಅಂದ್ರೆ ಅಲ್ಲೂ ತೋರಿಸಿದ್ದಾರೆ, ಸಿ ದುಡ್ಡೊಂದೇ ಮ್ಯಾಟ್ರ್ ಆಗಲ್ಲ ಒಂದು ರಿಲೇಶನ್ಶಿಪ್ಗೆ, ಬೇರೆ ಗುಣಗಳು ಬೇಕಾಗತ್ತೆ ಅನ್ನೋದು. ಅಂಡ್ ಅದು ಪ್ರೊಫೆಸರ್ ಹುಚ್ಚುರಾಯ ಸಿನಿಮಾ ಇವತ್ತಿಗೂ ಕನ್ನಡ ಸಿನಿಮಾ 1970s 71 72 ಅನ್ಸುತ್ತಲ್ಲ, ಇವತ್ತು ನೋಡಿದ್ರೆ ಬ್ಯಾಂಗ್ಳೂರ್ ಹೆಂಗಿತ್ತು ಅವಾಗ 74 ಬ್ಯೂಟಿಫುಲ್. ಅದು ಶುರುವಾಗೋದೇ ಆ ಟಾಂಗಾದಲ್ಲಿ ಕೂತ್ಕೊಂಡು 25 ಕಿಲೋಮೀಟರ್ ಇದೆ ಇವತ್ತು ವಸಂತ ವಲ್ಲಭರಾಯನ್ ದೇವಸ್ಥಾನ ನಾವು ಹುಡುಕಬೇಕು, ಅವಾಗ ಪಾಪ ತಕ್ಷಣ ಸಿಗೋದು, ಅಲ್ಲೇ ಕಾಣ್ತಿತ್ತು. ಇವತ್ತು ಯು ಹ್ಯಾವ್ ಟು ಗೋ ಇನ್ ಸರ್ಚ್ ಆಫ್ ದ ಟೆಂಪಲ್. ಅಂದ್ರೆ ಅಷ್ಟು ಬೆಂಗಳೂರು ಬೆಳೆದಿದೆ. ಆಮೇಲೆ ನಮ್ಮ ಪ್ರೊಫೆಸರ್ ಹುಚ್ಚುರಾಯಲ್ಲಿ ಮ್ಯೂಸಿಕ್ ಅಂತ ಬಂದಾಗ ತುಂಬಾ ವಿಶೇಷ. ಈಗ ನಾವು ದೊಡ್ಡ ದೊಡ್ಡ ಬ್ಯಾನರ್ಗಳಲ್ಲಿ ಈ ಮದುವೆ ಸಾಂಗ್ಸ್ ಅಂತ ನೋಡ್ತೀವಿ. ಹೌದು, ಒಂದು ಎಲ್ಲ ಫ್ಯಾಮಿಲಿಯವ್ರನ್ನೂ ಸೇರಿಸ್ಬಿಡ್ತಾರೆ, ಒಂದು ಅದಕ್ಕಿಂತ ಒಂದು ಹಾಡು ಮಾಡ್ತಾರೆ, ವೈಭವವಾಗಿ ಮಾಡ್ತಾರೆ, ನಿಜವಾಗ್ಲು ದೋಸ್ ಆರ್ ಬ್ಯೂಟಿಫುಲ್. ನಮ್ಮ ಎಸ್ಪೆಷಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಆ ಥರದ ಹಾಡುಗಳೆಲ್ಲ ಬಂದಾಗ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ಆ ಪ್ರಯತ್ನವನ್ನು ನಮ್ಮ ಸಿನಿಮಾದಲ್ಲಿ ಮಾಡಿದರು. ಆ ಹಾಡು ನೆನಪಿದೆಯಾ ನಿನಗೆ? ಧಾರೆಯಿಂದ ಹಿಡಿದು ಗೌರಿ ಪೂಜೆಯಿಂದ ಹಿಡಿದು ಕಾಮಿಡಿ ಟ್ರ್ಯಾಕಿಂದ ಹಿಡಿದು ಅಡುಗೆ ಮನೆವರೆಗೂ ಹಾಡಿದೆ. ಆ ಹಾಡು ಯಾವ್ದು ಗೊತ್ತಾ? ಅದು ಕೂಡಿ ಬಂದಿದೆ ಕಂಕಣ, ಎಲ್ಲೆಲ್ಲೂ ಶುಭ ತೋರಣ, ಕೂಡಿ ಬಂದಿದೆ ಕಂಕಣ ಅಂತ ಹಿಂಗೆ ಹಾಡಿದ್ರೆ ತುಂಟತನ. ಯಾರು ಹೀರೋಯಿನ್ಗೆ ಮ್ಯೂಸಿಕ್ಗೆ ಚೇಂಜ್. ವೆನ್ ದಟ್ ಮ್ಯೂಸಿಕ್ ಚೇಂಜಸ್ ಯು ನೋ somebody young is sitting there ಅಂತ. Even before you sing, you can analyze this track is for somebody who is young. True. ಅಲ್ಲಿಂದ ತಿರ್ಗಾ ದೇವ್ರದೊಂದು ಟ್ಯೂನ್ ಬರುತ್ತೆ, ನಾಗೇಂದ್ರ ರಾಯ್ ದೇವ್ರ ಬಗ್ಗೆ ಹಾಡ್ತಾ ಇರ್ತಾರೆ. ಆಮೇಲೆ ಒಂಚೂರು ಮತ್ತೆ ಮ್ಯೂಸಿಕ್ ಚೇಂಜ್ ಆಗುತ್ತೆ, ಭಾರ್ಗವಿ ಅಮ್ಮ ಇರ್ತಾರೆ, ಅವ್ರ ಪೋರ್ಷನ್ ಬರ್ತಿರತ್ತೆ. ಲಾಸ್ಟಲ್ಲಿ ನಮ್ಮ ತಂದೆ ಅಡುಗೆ ಕೋಣೆಯಲ್ಲಿ ಹಾಡ್ತಾರೆ, ಅಡುಗೆ ಮಾಡೋ ಜಾಗದಲ್ಲಿ. ನಾವೆಲ್ಲ ಹಿಂದೆ ಹಿಂಗೆ ಸುತ್ಕೊಂಡು ಮಕ್ಕಳೆಲ್ಲ ಹುಡುಗರೆಲ್ಲ ಹಾಡ್ಕೊಂಡು, ಅದನ್ನು ನೀನಿಲ್ಲ ಅದು. ಆಮೇಲೆ ಬಾವಿ ಹತ್ರ ಸೀನ್ ಇವರಿಬ್ಬರು ಯಾರ್ದು ಆ ಹಾಡು. ಅಂದರೆ ಎಷ್ಟು ಆ ಹಾಡಲ್ಲೇನೆ ಎಲ್ಲರನ್ನೂ ಬಳಸ್ಕೊಂಡಿದ್ದಾರೆ ಅವರು. ಪ್ರತಿ ಪೇರ್ನು ಯೂಸ್ ಮಾಡಿದ್ದಾರೆ, ಆ ಒಂದು ಸಿಚುವೇಶನ್ಲಿರೋ ಎಲ್ಲ ಕಲಾವಿದರನ್ನು ಹೈಲೈಟ್ ಮಾಡಿದ್ದಾರೆ, ಆ ಹಾಡನ್ನು ವಿಶೇಷವಾಗಿ ರೆಕಾರ್ಡಿಂಗ್ ಮಾಡಿದ್ದಾರೆ. ಅದೊಂದು. ಮತ್ತು ಈ ಪ್ರೀತಿ ಪ್ರೇಮ ಅಂತ ಮಾಡಿದಾಗ ಆ ಹಾಡಲ್ಲಿ ಎಷ್ಟು ಅರ್ಥಗರ್ಭಿತವಾದ ಸಾಲುಗಳು ಯೂಸ್ ಮಾಡಿರೋದು ಅಂದರೆ, ದೂರ ದೂರ ಅಲ್ಲೇ ನಿಲ್ಲಿ ನನ್ನ ದೇವರೇ. ಅದಂದರೆ ಏನೇ ಇದ್ದರೂ ನಿಮ್ಮ ಸಂಪರ್ಕ ಮದುವೆ ಆದ ನಂತರನೇ, ಅಲ್ಲಿವರೆಗೂ ನಾವಿಬ್ಬರು ಹೀಗೆ ಇರೋಣ. ಅದು ಎಷ್ಟು ಚಂದದ ಹಾಡು ಅಂತಂದರೆ, ಆ ಮ್ಯೂಸಿಕ್ ಜೊತೆಗೆ ಆ ಸಾಲುಗಳನ್ನ ನೀವು ಅರ್ಥ ಮಾಡ್ಕೊಂಡಾಗ ಸಚ್ ಅ ಬ್ಯೂಟಿಫುಲ್ ಸಾಂಗ್. ಆ್ಯಕ್ಚುಲಿ ಇಟ್ಸ್ ಅ ಬ್ಯೂಟಿಫುಲ್ ಫಿಲ್ಮ್. ನೀವು ಯಾರ್ಯಾರು ಪ್ರೊಫೆಸರ್ ಹುಚ್ಚುರಾಯ ನೋಡಿಲ್ವೋ ಅಥವಾ ನೋಡಿ ಮರ್ತು ಬಿಟ್ಟಿದ್ದೀರೋ, ಥಿಂಕ್ ಯೂಟ್ಯೂಬಲ್ಲಿ ಸಿಗುತ್ತೆ ನೋಡೋದಕ್ಕೆ. ಪ್ಲೀಸ್ ವಾಚ್ ಇಟ್. ಸುಮಾರಾಗಿದೆ ಬಟ್ ಖಂಡಿತ ನೋಡಿ, ಯಾಕೆಂದ್ರೆ ಅದೊಂಥರ ಕನ್ನಡದಲ್ಲಿ ಈ ಥರ ಫಿಲ್ಮ್ ಅಪರೂಪನೇ, ಒಂಥರ ಬ್ರಿಡ್ಜ್ ಸಿನಿಮಾ, ಅದು ಎಕ್ಸ್ಪೆರಿಮೆಂಟಲ್ ಸಿನಿಮಾ. ಹೌದು. ಥಿಂಗ್ ಇಸ್ ಆಲ್ವೇಸ್ ಹಿ ಲುಕ್ಸ್ ಫಾರ್ ಸಮಥಿಂಗ್ ನ್ಯೂ. ಎನಿ ಕಾಮಿಡಿಯನ್ ಬೇಸಿಕಲಿ ಅದು ಹ್ಯೂಮನ್ ಅರ್ಜ್. ಅದು ನಾನು ಏನೋ ಡಿಫ್ರೆಂಟಾಗಿ ಮಾಡಬೇಕು ಅಂತ. ಸೊ ಇವರು ಸಿನಿಮಾ ಮಾಡಕ್ಕೆ ಹೋದಾಗ ಪ್ರಾಬಲಿ ಅವರು MR ವಿಠಲ್ ಅವರು, ನರೇಂದ್ರ ಬಾಬು ಅವರೆಲ್ಲ ಸಮಥಿಂಗ್ ನ್ಯೂ. ಎಲ್ಲರೂ ಅದನ್ನ ಯೋಚನೆ ಮಾಡೋದು, ನಮ್ಮ ಸಿನಿಮಾ ಡಿಫ್ರೆಂಟ್ ಆಗಿದೆ, ನಮ್ಮ ಶೋ ಡಿಫ್ರೆಂಟ್ ಆಗಿದೆ, ನಾನೇ ಡಿಫ್ರೆಂಟ್ ಆಗಿದ್ದೀನಿ ಅಂತ. ಸೊ ದಟ್ಸ್ ದ ಓನ್ಲಿ ಹ್ಯೂಮನ್ ಅರ್ಜ್ ದಟ್ ಮೇಕ್ಸ್ ಎವ್ರಿಬಡಿ ಡೂ ಸಮಥಿಂಗ್ ಯೂನಿಕ್ ಅಂಡ್ ವಿ ವಾಂಟ್ ಟು ಡೂ. ದಟ್ಸ್ ದ ಬೇಸಿಕ್ ಥಿಂಗ್. ಆಮೇಲೆ ಇವ್ರದ್ದು ಫ್ರೆಂಡ್ಶಿಪ್ ಕ್ರಾಸ್ ಬಾರ್ಡರ್ಸ್ ಆ ಕಡೆನೂ ಇತ್ತು. ಹಂಗೆ ಒಬ್ರು ಒಳ್ಳೆಯ ಗೆಳೆಯ ಅವ್ರಿಗೆ ದಾದಾ ಕೊಂಡ್ಕೆ, ಮರಾಠಿ ಹೀರೋ. ಹಿ ವಾಸ್ ಅ ಹೀರೋ ಕಮಿಡಿಯನ್, ತುಂಬಾ ಒಳ್ಳೆಯ ನಟ. ನಾನು ಅವ್ರ ಸಿನಿಮಾ ನೋಡಿದ್ದೀನಿ, ಎಸ್ಪೆಷಲಿ ಆ ಪರ್ಟಿಕ್ಯುಲರ್ ಸಿನಿಮಾ ನಾನು ನೋಡಿದ್ದೀನಿ. ಅದರದ್ದು ರೈಟ್ಸೂನು ನಮ್ಮ ತಂದೆ ತಗೊಂಡಿದ್ರು. ಅದು ಸ್ವಲ್ಪ ಏನೋ ಆಮೇಲೆ ಏನೇನೋ ಆಯ್ತು, ನಮ್ಗೇನಾಯ್ತು ಗೊತ್ತಾಗ್ಲಿಲ್ಲ. ಅದು ಅಂಧಳ ಮಾರ್ಥೋ ಡೋಳಾ ಅಂತ, ಐ ಹೋಪ್ ಐ ಆಮ್ ಕರೆಕ್ಟ್. ಕುರುಡ ಕಣ್ ಹೊಡೆದ ಇಸ್ ಅ ಕನ್ನಡ ವರ್ಷನ್ ಅದಕ್ಕೆ. ಆ ಸಿನಿಮಾ ತಗೊಂಡು ನಮ್ಮ ತಂದೆ ಆ್ಯಕ್ಚುಲಿ ಡೈರೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಅದರಲ್ಲಿ ಒಬ್ಬ ನಾಟಕದವನೊಬ್ಬ ಇರ್ತಾನೆ, ಹೀರೋ ಪಾತ್ರ ಒಂದಿರುತ್ತೆ, ಅಂದರೆ ಸಿನಿಮಾ ನಟ ಅವನು. ಇನ್ನೊಬ್ಬ ತುಂಬ ಮುಗ್ಧ ಮಾನವ,
ಫಸ್ಟು ಎರಡೂ ನಮ್ಮ ತಂದೆನೇ ಮಾಡಬೇಕು ಅಂತ ಇತ್ತು. ಹಾ. ಆಮೇಲೆ ಅವ್ರು ಅಂದ್ಕೊಂಡ್ರು ನೋ ಅನಂತ್ ನಾಗ್ ಮಸ್ಟ್ ಡೂ ಇಟ್. ಓ, ಅನಂತ್ ಸರ್ ಅದನ್ನ ಮಾಡಬೇಕು. ಹಾ. ಒಂದ್ ಪಾತ್ರ ಅನಂತ್ ಸರ್ ಮಾಡೋದು, ಇನ್ನೊಂದು ನಮ್ಮ ತಂದೆ ಮಾಡೋದು ಅಂತ. ಆಮೇಲೆ ಅವ್ರು ಅನ್ಕೊಂಡಿದ್ದು ಎರಡು ಅನಂತ್ ಸರೇ ಮಾಡಬೇಕು ಅಂತ, ಡಬಲ್ ಆಕ್ಟಿಂಗ್. ಅಂದ್ರೆ ನಾ ಬರೀ ಡೈರೆಕ್ಟ್ ಮಾಡ್ತೀನಿ, 2 ಪಾತ್ರ ಇವರೇ ಮಾಡ್ಲಿ ಅಂತ. ತುಂಬಾ ಇಷ್ಟ ಅನಂತ್ ನಾಗ್ ಅಂದ್ರೆ ಅವರಿಗೆ. ಅಂದ್ರೆ ಒಂಥರ ತುಂಬಾ ವರ್ಸಟೈಲ್ ಆಕ್ಟರ್ ಅಂತ. ಆ ಪಿಕ್ಚರ್ ಅಲ್ಲಿ ಅಪ್ರೋಚ್ ಮಾಡಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಇದಂತೂ ಅನ್ಕೊಂಡಿದ್ರು ಅದರಲ್ಲಿ. ಯಾಕಂದ್ರೆ ಇವಾಗ ನಾನು ಕಣ್ಮುಚ್ಚಿದ್ರೆ ಇಮ್ಯಾಜಿನೇಷನ್ ಅಲ್ಲಿ ಆ ಪಿಕ್ಚರ್ ನಾನು ನೋಡಿರೋದ್ರಿಂದ ಅವರು ಸೂಕ್ತವಾಗಿದ್ರು ಆ ಪಾತ್ರಕ್ಕೆ ಅಂತ. ಹಾಗೆ ಅವರ ಆಸೆಗಳು ಯಾವ್ಯಾವ ರೀತಿ. ಆಮೇಲೆ ನಂತರದ ದಿನಗಳಲ್ಲಿ ನಮ್ಮ ಅಣ್ಣನ ಹೀರೋ ಮಾಡಬೇಕು ಅಂದ್ಕೊಂಡಿದ್ರು, ನಮ್ಮ ಅಣ್ಣ ನರಹರಿ. ಅವನನ್ನ ಹೀರೋ ಮಾಡಬೇಕು ಅಂತ ಒಂದು ಕತೆ ಎಲ್ಲ ರೆಡಿ ಮಾಡಿದ್ರು. ಪೂರ್ತಿ ನೋಡ್ಬೇಕು ಅಂತಿದ್ರೆ 100ಕ್ಕೆ 100 ಕರ್ನಾಟಕದ ಯೂಟ್ಯೂಬ್ ಚಾನೆಲ್ನಲ್ಲಿ ಸಿಗುತ್ತೆ, ನೋಡಿ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಫಾಲೋ ಕೂಡ ಮಾಡಿ.